ವಾಟ್ ಆಕ್ಚುಲಿ ಬೆಳವಾಡಿ ಮಲ್ಲಮ್ಮ ಹೋರಾಟ ಮಾಡಿ ಅವಳ ಹೋರಾಟಕ್ಕೆ ಮನಸೋತವನು ಶಿವಾಜಿ. ಆದ್ರೆ ಇವರು ಹೈದರ್ ಅಲಿಯ ದಂಡನಾಯಕನ ಜೊತೆ ಯುದ್ಧ ಮಾಡುವಾಗ ಸಾಮಾನ್ಯವಾಗಿ ಸೋಲನ್ನು ಅನುಭವಿಸಿದ್ರ ಅಥವಾ ಮೋಸದ ಆಟಗಳೇನಾದ್ರು? ಈ ಸೋಲು ಆಯ್ತು. ರಥವನ್ನ ಪ್ರತಿ ವರ್ಷ ಮೊದಲಿನಿಂದ ಕಟ್ತಾ ಇದ್ದವರು ಮುಸ್ಲಿಮರು. ಮೊದಲಿಂದನೂ ಅಲ್ಲಿ ಎಲ್ಲ ಪಂಥದ ತಪಸ್ವಿಗಳು ತಪಸ್ ಮಾಡ್ತಾ ಇದ್ದ ಪ್ರದೇಶ. ಮೊದಲಿಂದನೂ ಸೌಹಾರ್ದತೆ ಇದೆ ಅಲ್ಲಿ. ಇಲ್ಲಿ ದ್ವೈತ ಒಂದು ಕಡೆಗಿದೆ, ಅದ್ವೈತ ಒಂದು ಕಡೆಗಿದೆ, ಎರಡನ್ನೂ ಒಪ್ಪದ ಜೈನ ಮಠ ಒಂದು ಕಡೆಗಿದೆ, ಒಂದೇ ಪ್ರಾಂತದಲ್ಲಿ ಒಂದೇ ಕಾಂಪೌಂಡ್ ಅಲ್ಲಿ. ಅದ್ ಏನೋ ಗೊತ್ತಿಲ್ಲ, ನನ್ಗೆ ಅನ್ಸೋದು ಅಂದ್ರೆ ಬೆಳವಾಡಿ ಮಲ್ಲಮ್ಮನ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಟಾಪ್ ಆಯ್ತಲ್ವಾ? ಆಕೆ ಸೋದೆಯ ಮಗಳು, ಆಕೆ ಬೇರೆ ಮನೆತನಕ್ಕೆ ಸೊಸೆಯಾಗಿ ಹೋದ್ಲು ಅಂತ ಬೆಳವಾಡಿ ಮಲ್ಲಮ್ಮನ ಹೆಸರು ಬಂದಿದ್ದೇ ಬೇರೆ ಕಾರಣಕ್ಕೆ. ಈ ಇತ್ತೀಚೆಗೆ ಶಿವಾಜಿಗೆ ಆಕೆ ಆಶ್ರಯ ಕೊಟ್ಲು, ಬೇರೆ ರೀತಿಯಲ್ಲಿ ಬರಬೇಕಿತ್ತು. ಆದ್ರೆ ಆ ಬೇರೆ ರೀತಿಯನ್ನು ಮರ್ತು ಬಿಟ್ಟಿದ್ವಿ. ಒಂದು ಪ್ರಾಪಗಂಡವನ್ನು ಸೃಷ್ಟಿ ಮಾಡಿಕೊಂಡು ಕೆಲವರು ಶಿವಾಜಿಯನ್ನ ಕೆಳಮಟ್ಟಕ್ಕೆ ತರುವಂತಹ ಒಂದು ಅಭಿಲಾಷೆಯಿಂದ ಬೆಳವಾಡಿ ಮಲ್ಲಮ್ಮನ ಹೈಲೈಟ್ ಮಾಡ್ತಾ ಇದ್ದಾರೆ. ಬಟ್ ವಾಟ್ ಆಕ್ಚುಲಿ ಬೆಳವಾಡಿ ಮಲ್ಲಮ್ಮ? ಮಲ್ಲಮ್ಮ ಸೋದೆಯ ಮಗಳು, ಚತುರ್ಭಾಷಾ ಪಂಡಿತೆ. ಹೌದಾ? 4 ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದ ಒಬ್ಬ ಮೇಧಾವಿ. ಸಂಸ್ಕೃತ, ಕನ್ನಡ, ಉರ್ದು, ಮರಾಠಿ 4 ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿದ ಆಶು ಕವಯತ್ರಿ. ರೂಪದಲ್ಲಿ ರತಿಯಂತೆಯೂ, ಶೌರ್ಯದಲ್ಲಿ ದುರ್ಗೆಯಂತೆಯೂ, ವಿದ್ಯೆಯಲ್ಲಿ ಸರಸ್ವತಿಯಂತೆಯೂ ಇದ್ದವಳು ಮಲ್ಲಮ್ಮ. ನಾನು ಹೇಳ್ತಾ ಇದ್ದದ್ದಲ್ಲ, ಆ ಕಾಲದ ರಾಜಗುರುಗಳು ಬರೆದದ್ದು ಇದು. ಅದನ್ನು ನಾನು ಉಲ್ಲೇಖ ಮಾಡದಷ್ಟೆ. ಅವಳನ್ನ ನೋಡಿದವರು ಬರೆದದ್ದು ಇದು, ಕೇಳಿದವರಲ್ಲ, ನೋಡಿದವರೇ ಬರೆದದ್ದು. ಹಾಗಿದ್ಲಂತೆ ಮಲ್ಲಮ್ಮ. ಅಂಥ ಮಲ್ಲಮ್ಮಳನ್ನ ಈಶಪ್ರಭು ಮದುವೆಯಾಗಿ ಹೋಗ್ತಾನೆ. ಈಶಪ್ರಭು ಮರಾಠಿಗರ ಜೊತೆ, ಮರಾಠ ಸೈನ್ಯದ ಜೊತೆ ಯುದ್ಧ ಮಾಡುವಾಗ ಸಾವನ್ನಪ್ಪುತ್ತಾನೆ. ಸಹಜವಾಗಿ ಧೀರ ವನಿತೆಯಾಗಿದ್ದಂತಹ ಮಲ್ಲಮ್ಮ ಪತಿಯ ಸ್ಥಾನದಲ್ಲಿ ತಾನೇ ನಿಂತು ಹೋರಾಟ ಮಾಡ್ತಾಳೆ. ಹೋರಾಟ ಮಾಡಿ ಅವಳ ಹೋರಾಟಕ್ಕೆ ಮನಸೋತವನು ಶಿವಾಜಿ. ಅಲ್ಲಿ ಭೌತಿಕ ಸೋಲು ಬೇರೆ, ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ, ಭೌತಿಕ ಸೋಲು ಬೇರೆ. ನೇರವಾಗಿ ಶಿವಾಜಿ ಮಲ್ಲಮ್ಮ ಇಬ್ರು ಸರಾಸರಿ ಹೊಡ್ಕೊಂಡು ಸೋತದ್ದಲ್ಲ, ಆಕೆಯ ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಮರಾಠರ ಸೈನ್ಯದ ಒಂದು ತುಕಡಿಯನ್ನು ಅವಳು ಸೋಲಿಸ್ತಾಳೆ. 100% ಸೋಲ್ಸಿದ್ ಸತ್ಯನೇ, ಸೋಲ್ಸಿದ್ಲು. ಆದ್ರೆ ಶಿವಾಜಿ ಛತ್ರಪತಿ. ಅವನ ಸಾಹಸ, ಅವನ ಶೌರ್ಯವೇ ಬೇರೆ. ಅಂತ ಒಬ್ಬ ಶೂರ ಸಾಹಸಿ ಮಲ್ಲಮ್ಮಳ ಶೌರ್ಯ ಸಾಹಸಕ್ಕೆ ಸೋಲ್ತಾನೆ, ಮಾನಸಿಕವಾಗಿ ಭೌತಿಕವಾಗಿ ಅಲ್ವಾ. ಅವಳನ್ನ ಸಹೋದರಿ ಅಂತ ಸ್ವೀಕರಿಸ್ತಾನೆ, ಅವಳನ್ನು ಸಹೋದರಿ ಅಂತ ಸ್ವೀಕರಿಸಿ ಸನ್ಮಾನಿಸ್ತಾನೆ. ಈ ದೊಡ್ಡತನ ಅನೇಕರಿಗೆ ಕಾಣಲ್ಲ. ಇದನ್ನ ಸಹೃದಯ ಭಾವತೆಯಿಂದ ಒಪ್ಕೋಬೇಕು. ಎಕ್ಸಾಕ್ಟ್ಲಿ. ಅಲ್ಲಿ ಶಿವಾಜಿಗೂ ಮಲ್ಲಮ್ಮಳಿಗೂ ಯುದ್ಧ ಆಗಿತ್ತಂತೆ, ಮಲ್ಲಮ್ಮ ಸೋಲಿಸಿದಂತೆ. ಈ ಕಾಲದ ರಾಜಕೀಯಕ್ಕೆ ಅದನ್ನ ಗಂಟು ಹಾಕೋದು ಬೇಡ. ಈ ಕಾಲದ ರಾಜಕೀಯಕ್ಕೆ ಗಂಟು ಹಾಕೋದು ಬೇಡ. ಒಂದು ವೇಳೆ ಸೋಲಿಸಿದ್ರೆ ಅದನ್ನು ಹೆಮ್ಮೆ ಪಡ್ಬೇಕು ನಾವು. ಕನ್ನಡ ನಾಡಿನ ಹೆಮ್ಮೆ ಮಹಿಳೆ ಸೋಲಿಸಿದ್ರಲ್ಲ, ಸರಿ ಆಯ್ತು, ಅದು ಶಿವಾಜಿಯನ್ನು. ಇಬ್ರು ನಮ್ಮವರೇ, ಇಬ್ರು ಭಾರತೀಯರೇ, ಇಬ್ರು ಧರ್ಮಕ್ಕಾಗಿ ಕೆಲಸ ಮಾಡಿದವರೇ. ಮಲ್ಲಮ್ಮ ಸನಾತನ ಧರ್ಮವನ್ನ ಆರಾಧಿಸ್ತಾ ಇದ್ದಂತ ಮಹಾನ್ ಮಹಿಳೆ. ಅವಳ ಸಾಹಸ ಎಲ್ಲಿ ಸ್ಮರಿಸಬೇಕು ಗೊತ್ತಾ? ಅವಳ ಸಾಹಸದ ಸ್ಮರಣೆ ಎಲ್ಲ ಆಗಬೇಕು. ಅದನ್ನು ಹೇಳ್ತೇನೆ ಕೇಳಿ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಸೈನ್ಯವನ್ನ ಕಟ್ಟಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲುತ್ತದೆ. ಜಗತ್ತಿನಲ್ಲಿ ಹೇಳ್ತಾ ಇದ್ದೇನೆ, ಇಡೀ ವಿಶ್ವದಲ್ಲಿ. ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಿ, ಬೇರೆ ಕಾರಣಕ್ಕೆ. ಈ ಕಾರಣಕ್ಕೋಸ್ಕರ ಹೆಮ್ಮೆ ಪಡಬೇಕು ನಾವು. ಸಾಮಾನ್ಯ ಕಾರಣ ಅಲ್ಲ ಇದು, ಎಲ್ಲ ಕಾರಣಕ್ಕೂ ಹೆಮ್ಮೆ ಪಡೋಣ. ಆದ್ರೆ ಅದಕ್ಕಿಂತ ದೊಡ್ಡದು 10 ಪಟ್ಟು ಹೆಚ್ಚು ಹೆಮ್ಮೆ ಪಡುವ ಸಂಗತಿ ಇಲ್ಲಿದೆ. ವಿಶ್ವದ ಮಹಿಳಾ ಸೈನ್ಯವನ್ನ, ವಿಶ್ವದಲ್ಲಿ ಮೊದಲ ಬಾರಿಗೆ ನಾವು ಇಂಗ್ಲೆಂಡಿನ ಎಲಿಜಬೆತ್ ಅನ್ನು ಭಾರಿ ಹೊಗಳ್ತೇವಲ್ವಾ. ಎಲ್ಲಿ ಎಲಿಜಬೆತ್? ಭಾರತದ ವಜ್ರ ಎಲ್ಲಿ? ಇದು ಮಲ್ಲಮ್ಮ ನಮ್ಮ ವಜ್ರ. ಇವಳನ್ನ ಮರೆತಿದ್ದವಲ್ಲ ನಾವು, ಮಲ್ಲಮ್ಮಳನ್ನ. ಇದು ಈ ರೀತಿಯ ಸಾಲುಗಳು ಎಲ್ಲಾದ್ರೂ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತಾ? ನೆವರ್. ನೀವು ಹೇಳೋ ತನಕ ನನಗೆ ಗೊತ್ತಿಲ್ಲ ಅಲ್ವಾ, ಬರುತ್ತಾ? ಇಡೀ ವಿಶ್ವದಲ್ಲಿ ಮಹಿಳಾ ಟೀಮನ್ನೇ ಕಟ್ಟಿದ್ಲು, ಮಹಿಳಾ ಆರ್ಮಿಯನ್ನ ಕಟ್ಟಿದ್ಲು ಅವಳು.
ಬೆಳವಡಿಯಲ್ಲಿ. ಆಶು ಕವಯಿತ್ರಿ ಆಗಿದ್ಲು ಸರ್ ಅವಳು. ಆಶು ಕವಿತೆಯನ್ನ ಸಿದ್ಧಿಸಿಕೊಂಡಿದ್ಲು. ಅಂದ್ರೆ ಈಗ ನೀವು ನನಗೊಂದು ಟಾಪಿಕ್ ಕೊಟ್ರೆ ಇಲ್ಲೇ ನಿಮ್ಮ ಎದುರುಗಡೆ ಆ ಟಾಪಿಕ್ ಮೇಲೆ ನಾವು ಒಂದು ಕವಿತೆಯನ್ನ ರಚನೆ ಮಾಡಿಕೊಟ್ರೆ ಅದು ಆಶು ಕವಿತ್ವ. ಅಂಥ ಒಂದು ಸಾಧನೆ ಅವರು ಸಹೋದರಿ ಇಬ್ಬರಿಗೂ ಇತ್ತು. ಸದಾಶಿವರಾಯ ಅವಳ ಅಣ್ಣ, 4 ವರ್ಷ ಡಿಫರೆನ್ಸ್ ಅವರಿಬ್ಬರಿಗೆ. ಅಲ್ಲಿ ನಾನು ಆವಾಗ ಅರ್ಧಕ್ಕೆ ಬಿಟ್ಟೆ. ಒಂದು ಮಹಾನ್ ಪಾಠಶಾಲೆ ಇತ್ತು ಸೋದೆಯಲ್ಲಿ, ಜಾತ್ಯಾತೀತ ಪ್ರಜ್ಞೆ ಹೇಳದ್ನಲ್ಲ, ಎಲ್ಲ ಧರ್ಮದ ದಾಖಲೆ ಇದೆ, ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಇಂಥ ಜಾತಿಯವರು ಇಷ್ಟು ವಿದ್ಯಾರ್ಥಿಗಳಿದ್ರು ಅಂತ ರೆಕಾರ್ಡ್ ಬರೆದಿಟ್ಟಿದ್ದಾರೆ 400 ವರ್ಷ ಹಿಂದೆ ಸೋದೆಯ ಆ ಮಹಾಪಾಠಶಾಲೆಯಲ್ಲಿ. ಎಲ್ಲ ಜಾತಿಯವರು ಒಟ್ಟಾಗಿ ಒಂದು ಮಹಾಪಾಠಶಾಲೆಯಲ್ಲಿ ಓದ್ತಾ ಇದ್ರು. ಎಲ್ಲರ ಜೊತೆ ಈ ಮಲ್ಲಮ್ಮಳು ಸೇರ್ಕೊಂಡು ಓದ್ತಾ ಇದ್ರು. ರಾಜಕುಮಾರಿ ಅವಳು, ಇದು ಸೋದೆ. ತಾರತಮ್ಯ ಇರಲಿಲ್ಲ. ಎಲ್ಲಿ ತಾರತಮ್ಯ ಹೇಳಿ? ಇದು ಸೋದೆ. ಒಂದು ಜಾತ್ಯಾತೀತ ಪ್ರಜ್ಞೆ ಈ ಪ್ರಮಾಣದಲ್ಲಿ ಇತ್ತು ಅಲ್ಲಿ. ವಿದ್ಯೆ ಎಲ್ಲರಿಗೂ ದೊರಕಬೇಕು, ಎಲ್ಲ ಜಾತಿಯವರಿಗೂ ದೊರಕಬೇಕು, ಇಂಥದ್ದೊಂದು ಸಮಾನತೆಯ ಪ್ರಜ್ಞೆ ಇತ್ತು ಸರ್. ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ. ಇದು ನಾವೆಲ್ಲ ಹೆಮ್ಮೆ ಪಡಬೇಕು. ಸುಮ್ಮನೆ ಆವಾಗ ಹಾಗಿತ್ತಂತೆ, ಅಲ್ಲಿ ಇಂಥ ಜಾತಿಗೆ ಮಾತ್ರ ಓದಂತೆ, ನೋ, ಇದನ್ನು ತೆಗೆದುಕೊಳ್ಳಿ. ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಇದು ಇತ್ತು, ಎಲ್ಲ ಜಾತಿಯವರಿಗೂ ಓದುವ ಸಮಾನ ಅವಕಾಶವನ್ನು ಸೋದೆ ಅರಸರು ಕಲ್ಪಿಸಿಕೊಟ್ಟಿದ್ರು. ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ಸೋದೆ ಕಿಂಗ್ಸ್. ಜಾತ್ಯಾತೀತ ಪ್ರಜ್ಞೆ ಹೀಗಿತ್ತು ಸೋದೆಯ ಅರಸು ಮನೆತನ. ಈಗ ಸೋದೆಯಲ್ಲಿ ಅವರು ಬಿಟ್ಟು ಹೋದ ಅನೇಕ ಕುರುಹುಗಳನ್ನು ನೋಡ್ತೇವೆ ನಾವು. ಟೆಂಪಲ್ಸ್ಗಳಿದೆ, ಕೋಟೆಗಳಿದೆ, ಪ್ಯಾಲೇಸ್ ಇದೆ, ಬಹಳ ರೇರ್ ಒಂದು ಮಾನ್ಯುಮೆಂಟ್ ಇದೆ. 40 ಅಂಕಣದ ಕರಿಕಲ್ಲಿನ ಒಂದು ಬೃಹತ್ ಕಟ್ಟಡ ಇದೆ. ಸದಾಶಿವರಾಯನ ಸಮಾಧಿಯ ಎದುರಿಗೆ ಆ ಒಂದು ಸ್ಮಾರಕ ಇದೆ. ಕಂಪ್ಲೀಟ್ಲಿ ಸ್ಟೋನ್ ಮೇಡ್, ಸಂಪೂರ್ಣ ಕರಿಕಲ್ಲಿನ ಕಟ್ಟಡ, 40 ಅಂಕಣದ್ದು. ಮಹಂತಿನ ಮಠ ಹೇಳುವಂತ ಒಂದು ಬೃಹತ್ ಕಲ್ಲಿನ ಸ್ಮಾರಕ ಇದೆ. ಹೀಗಾಗಿ ಅವರ ಕೊಡುಗೆಗಳು ತುಂಬಾ ಇದೆ. ಸಾಹಿತ್ಯ ಸಾಕಷ್ಟು ರಚನೆ ಆಯಿತು. ಈ ಸದಾಶಿವರಾಯನೇ ಆ ಕಾಲದಲ್ಲಿ 21 ಪುಸ್ತಕಗಳನ್ನು ಬರೆದಿದ್ದ ಮೇಧಾವಿ, ಸಂಗೀತಜ್ಞ ಕೂಡ ಆಗಿದ್ದ ಅವನು. ಅವನೇ ಹೊಸ ರಾಗ ಸಂಯೋಜನೆಯನ್ನು ಮಾಡ್ತಾ ಇದ್ದ. ಅವನು ಬರೀ ಸಾಹಿತಿ ಮಾತ್ರ ಅಲ್ಲ, ಸಂಗೀತಜ್ಞ ಕೂಡ ಆಗಿದ್ದ. ಅನೇಕ ಹೊಸ ರಾಗಗಳ ಸೃಷ್ಟಿಯನ್ನ ಮಾಡಿದ್ದ ಅವನು. ಅವನ ಸ್ವರ ವಚನಗಳು ಗ್ರಂಥದಲ್ಲಿ ಅದು ನಮಗೆ ಸಿಗ್ತದೆ. ಗದುಗಿನ ತೋಂಟದಾರ್ಯ ಮಠದವರು ಅದನ್ನ ಪ್ರಕಟ ಮಾಡಿದ್ದಾರೆ. ಆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿ ಇದನ್ನ ಏನು ಅವನ ಕೃತಿಗಳನ್ನ ಪ್ರಕಟ ಮಾಡಿದ್ರು. ಸೋದೆ ಸದಾಶಿವರಾಯನ ಸ್ವರವಚನಗಳು, ಸದಾಶಿವ ನೀತಿ, ಉಳುವೆಯ ಮಹಾತ್ಮೆ, ಪ್ರಭುಲಿಂಗ ಲೀಲೆಯ ಜಾವಡಿಗಳು, ಅನೇಕ ಇದೆ, ತುಂಬಾ ಇದೆ. ಅವನು ಬರೆದಂತಹ ಅನೇಕ ಕೃತಿಗಳು ಇದೆ. ಹೀಗಾಗಿ ಒಬ್ಬ ಮೇಧಾವಿ ರಾಜ ಆಗಿದ್ದ ಆತ. ಆಮೇಲೆ ಇಂಥ ಒಂದು ಮನೆತನ ಹೇಗೆ ನಾಶ ಆಗೋಯ್ತು, ಪತನ ಆಗೋಯ್ತು ಅಂತಂದ್ರೆ, ಹೈದರ್ ಅಲಿಯ ದಂಡನಾಯಕ ಫುಜಿದ್ ಖಾನ್ ಈ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡ್ತಾನೆ. 1763 ಅಟ್ಯಾಕ್ ಮಾಡಿ ಈ ಪ್ರದೇಶದ ಸೋಲಿಗೆ ಕಾರಣ ಆಗ್ತಾನೆ. ಇಲ್ಲಿನ ರಾಜವಂಶಸ್ಥರು ಗೋವಾಕ್ಕೆ ಹೋಗಿ ನೆಲೆಸ್ತಾರೆ. ಬಿಕಾಸ್ ಗೋವಾಕ್ಕೆ ಇವರೇ ಪೋರ್ಚುಗೀಸರಿಗೆ ಕೊಟ್ಟ ಒಂದು ಪ್ರದೇಶ ಇತ್ತು. ಆಮೇಲೆ ನೋಡಿ ಪರಿಸ್ಥಿತಿ, ಇವರೇ ಒಂದು ಕಾಲದಲ್ಲಿ ಅವರಿಗೆ ಕೊಟ್ಟಿದ್ರು, ಮತ್ತು ವಾಪಸ್ ಅವರೇ ಇವರಿಗೆ ಕೊಡುವಂತ ಪ್ರಸಂಗ ಬಂತು. ಪೋರ್ಚುಗೀಸರೇ ಅವರೇ ಕೊಟ್ರು ಇವ್ರಿಗೆ. ಆದ್ರೆ ಇವರು ಹೈದರ್ ಅಲಿಯ ದಂಡನಾಯಕನ ಜೊತೆ ಯುದ್ಧ ಮಾಡುವಾಗ ಸಾಮಾನ್ಯವಾಗಿ ಸೋಲನ್ನು ಅನುಭವಿಸಿದ್ರ ಅಥವಾ ಮೋಸದ ಆಟಗಳೇನಾದ್ರೂ ಆಯ್ತಾ? ಅಲ್ಲಿ ಸೋಲ ಆಯ್ತು. ಯಾಕಂದ್ರೆ ಹೇಳಿದ್ನಲ್ಲ, ಅಲ್ಲಿ ಯಾಕಂದ್ರೆ ಮೋಸ್ಟ್ ಆಫ್ ಸ್ಟ್ರಾಂಗೆಸ್ಟ್ ಕಿಂಗ್ಡಮ್ಗಳು ಅಂತ ಯಾವ್ದಾವ್ದಿದೆ ಭಾರತದಲ್ಲಿ, ಕರ್ನಾಟಕದಲ್ಲಿ, ನಮ್ಮವರೇ ನಮಗೆ ದುಃಖ ಮಾಡೋದು, ನಮ್ಮವರ ಮೋಸದ ದಾಳಕ್ಕೆ ನಾವು ತುತ್ತಾಗ್ಬಿಡೋದು, ಆ ತರದ ಕಾಮನ್ ಹಿಸ್ಟ್ರಿಗಳನ್ನ ನಾವು ನೋಡ್ತೀವಿ. ಆದ್ರೆ ಹಂಗೆ ಆಯ್ತಾ? ಇಲ್ಲ, ಅಲ್ಲಿ ನಮಗೆ ಮೋಸದ ಇತಿಹಾಸ ನಮ್ಗೇನ್ ದಾಖಲೆಯಲ್ಲಿ ದೊರಕಲಿಲ್ಲ. ಸಹಜವಾಗಿ ಒಂದು ಸೈನ್ಯ ದೊಡ್ಡದಿತ್ತು, ಸೈನ್ಯ ದೊಡ್ಡದಿತ್ತು. ಇವರದ್ದು ತುಂಬಾ ಸ್ಮಾಲ್ ಆರ್ಮಿ ಇತ್ತು ಆ ಟೈಮಲ್ಲಿ. ಆಲ್ರೆಡಿ ಇವರು ಸ್ವಲ್ಪ ಡಿಕ್ಲೈನ್ ಮೋಡ್ಗೆ ಬಂದ್ಬಿಟ್ಟಿದ್ರು. ಅವರು ಸೋತರು. 3ನೇ ಸದಾಶಿವರಾಯ ಇದ್ದಾಗ ಅವನು ಡಿಫೀಟ್ ಆಗ್ತಾನೆ. ಹಾಗಾದ್ರೆ 2ನೇ ಸದಾಶಿವರಾಯನ ಟೈಮ್ ವಾಸ್ ಅ ಪೀಕ್. ಅದು ಪೀಕ್ ಟೈಮ್. ಉಚ್ಚರಾಯ ಸ್ಥಿತಿ, ಜೆನಿತ್ ಸ್ಟೇಜ್ ಹೇಳ್ತೇವಲ್ಲ, ಅದು ಉಚ್ಚರಾಯ ಸ್ಥಿತಿ ಆಗಿತ್ತು. ಆಮೇಲೆ ಗೋವಾಕ್ಕೆ ಹೋಗಿದ, ಈಗಲೂ ಗೋವಾದಲ್ಲೇ ಇದ್ದಾರೆ ನಮ್ಮ ವಂಶಸ್ಥರು. ಸೋದೆಯ ಮೊದಲಿನ ನಾಗೇಶ ರಾಜೇಂದ್ರ ಒಡೆಯರ್ ಕೊಚ್ಚಿಯಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ? ಇಲ್ಲ, ಪೋಂಡಾ ಸಮೀಪ ಬಾಂದೋರಾದಲ್ಲಿದ್ದಾರೆ. ಬಾಂದೋರಾದಲ್ಲಿ ಅಲ್ಲಿದ್ದಾರೆ. ಅರಮನೆನೇ ಆ ಟೈಮ್ 200 ವರ್ಷದ ಅರಮನೆಯಲ್ಲೇ ಇದ್ದಾರೆ ಈಗ ಅವರು.
ಇಂಥ ಒಂದು ಮನೆತನ ಪತನ ಆಗಿ ಹೋಯಿತು, ಆ ರೀತಿಯಲ್ಲಿ ಪತನ ಆಗಿ ಹೋಯಿತು. ಅದೇ ಟೈಮಲ್ಲೇ ಬಿಳ್ಗಿ ಮೇಲೂ ಅಟ್ಯಾಕ್ ಮಾಡ್ತಾರೆ ಅವರು. ಬಿಳ್ಗಿ ಅರಸರು ಅಂತ ಒಂದಿತ್ತು ಅಲ್ಲಿ. ಆಮೇಲೆ ಕೆಳದಿ ಮೇಲೂ ಕೂಡ ಅದೇ ಟೈಮಲ್ಲಿ ಅಟ್ಯಾಕ್ ಆಯಿತು. ಸೈಮಲ್ಟೇನಿಯಸ್ಲಿ 1763 ಆ ಟೈಮಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಈ ರೀತಿಯ ರಾಜಮನೆತನಗಳನ್ನೆಲ್ಲ ಮಟ್ಟ ಹಾಕ್ತಾನೆ ಇದರಲ್ಲಿ. ಅದು ದಟ್ ವಾಸ್ ಹಿಸ್ ಫಸ್ಟ್ ಗೋಲ್ ವೆನ್ ಹಿ ಕೇಮ್ ಟು ದ ಥ್ರೋನ್. ಪುಟ್ಟ ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲ ಫಸ್ಟ್ ಐ ಶುಡ್ ಡಿಫೀಟ್ ಆಲ್ ಆಫ್ ದೆಮ್. ಫಸ್ಟ್ ಅವ್ರನ್ನೆಲ್ಲ ಸೋಲಿಸ್ಬೇಕು ನಾನು, ಆಮೇಲೆ ಬೇರೆ ನೋಡೋಣ. ಸಣ್ಣ ಪುಟ್ಟ ಅರಸು ಮನೆತನಗಳನ್ನೆಲ್ಲ ಸೋಲಿಸ್ಬಿಡೋಣ ಫಸ್ಟ್, ಆಮೇಲೆ ಸ್ಟಾರ್ಟ್ ಮಾಡ್ತಾನೆ. ಸೊ ದಿಸ್ ವಾಸ್ ದ ಹಿಸ್ಟ್ರಿ ಆಫ್ ಸೋದೆ. ಈ ರೀತಿ ಇತ್ತು ಸೋದೆ. ಈಗ ನೋಡಿ, ವಿಚಿತ್ರ ಅಂದ್ರೆ ಒಂದ್ ಕಾಲದಲ್ಲಿ ಅರಮನೆಗಳು ಈ ಪ್ರದೇಶವನ್ನು ಉದ್ಧಾರ ಮಾಡಿದ್ರೆ ಈಗ ಗುರುಮನೆಗಳು ಉದ್ಧಾರ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಸೋದೆಯ ಉದ್ಧಾರ ಗುರುಮನೆಗಳಿಂದ ಆಗ್ತಾ ಇದೆ, ಅರ್ಥಾತ್ ಮಠಗಳಿಂದ ಆಗ್ತಾ ಇದೆ. ಅಲ್ಲಿ ನಮ್ಮ ವಿಶ್ವವಲ್ಲಭ ತೀರ್ಥ ಸ್ವಾಮಿಗಳು, ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಹಾಗೆ ಜೈನ ಮಠದ ಶ್ರೀಗಳು, ಈ ಮೂರೂ ಮಹಾಸ್ವಾಮಿಗಳಿಗೆ ಒಂದು ಅದ್ಭುತವಾದ ಐತಿಹಾಸಿಕ ಪ್ರಜ್ಞೆ ಇದೆ ಸರ್. ನನಗೆ ಬಹಳ ಸಂತೋಷ ಅಂದ್ರೆ ಅದು ವೆರಿ ರೇರ್. ಸೈಂಟಿಫಿಕ್ ಐತಿಹಾಸಿಕ ಪ್ರಜ್ಞೆ ಇರೋದು ತುಂಬಾ ಕಷ್ಟ. ಅಲ್ಲಿ ಇರುವ ಈ ಮೂರೂ ಯತಿಗಳಿಗೆ ಇತಿಹಾಸದೆಡೆಗೆ ತುಂಬಾ ಪ್ರೀತಿ ಇದೆ, ಒಂದು ಪ್ರಜ್ಞೆ ಇದೆ. ಅದು ಪ್ರಜ್ಞೆ ಇದೆಯಲ್ಲ, ಅದು ನಮಗೆ ಅಲ್ಲಿ ಹಿಸ್ಟ್ರಿ ಕಾನ್ಫರೆನ್ಸ್ ಮಾಡಲಿಕ್ಕೋ ಅಥವಾ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್, ಸೋದೆ ಉತ್ಸವ ಏನೋ ಒಂದು ಡೆವಲಪ್ ಆಗಲಿಕ್ಕೆ ಅವರ ಈ ಪ್ರಜ್ಞೆ ತುಂಬಾ ಪ್ರೇರಣೆ. ಇದು ನಾವು ಭಾಗ್ಯಶಾಲಿಗಳು, ಆ ಪ್ರದೇಶದ ಜನರು ಭಾಗ್ಯಶಾಲಿಗಳು. ಇಂಥ ಯತಿಗಳು ನಮಗೆ ದೊರಕಿತು, ಅದು ನಮಗೆ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಅಂದರೆ ನಮ್ಮ ದೇಶದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಗೆ ಇರುತ್ತೆ. ಸ್ಲೈಟಾಗಿ ನಾನು ಸೋದೆಗೆ ಹೋದಾಗೆಲ್ಲ, ಸೋದೆಗೆ ನಾನು ಹೊಸಬ ಅಲ್ಲ, ಅನೇಕ ಬಾರಿ ಹೋಗ್ತಾ ಇರ್ತೀನಿ ಸೋದೆಗೆ ಹೋದಾಗೆಲ್ಲ ಇಲ್ಲಿ ದ್ವೈತ ಒಂದು ಕಡೆಗಿದೆ, ಅದ್ವೈತ ಒಂದು ಕಡೆಗಿದೆ, ಎರಡನ್ನೂ ಒಪ್ಪದ ಜೈನ ಮಠ ಒಂದು ಕಡೆಗೆ, ಒಂದೇ ಪ್ರಾಂತದಲ್ಲಿ, ಒಂದೇ ಕಂಪೌಂಡಲ್ಲಿ, ಒಂದೇ ನದಿ, ಇನ್ನು ವೀರಶೈವ ಪರಂಪರೆ ಇದೆ. ಶಾಲ್ಮಲಿ ಇಸ್ಲಾಂ ಇದೆ. ಇಸ್ಲಾಂ ಇನ್ನೂ ಒಂದು ಬ್ಯೂಟಿಫುಲ್ ಸಂಗತಿ ಹೇಳ್ತೀನಿ, ಸಾರಿ ಅದ್ರ ಬಿಟ್ಬಿಟ್ಟಿದ್ದೆ. ಸ್ವರ್ಣವಲ್ಲಿ ಮಠದಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೆಯುತ್ತೆ. ಶಂಕರ ಜಯಂತಿ, ನರಸಿಂಹ ಜಯಂತಿ ಅಲ್ವಾ? ರಥವನ್ನ ಪ್ರತಿ ವರ್ಷ ಮೊದಲಿನಿಂದ ಕಟ್ತಾ ಇದ್ದವರು ಮುಸ್ಲಿಮರು. ಹೌದಾ? ಈಗಲೂ ಸೌಹಾರ್ದತೆಗೆ ಇದಕ್ಕಿಂತ ಎಕ್ಸಾಂಪಲ್ ಬೇಕು. ಎಷ್ಟೋ ನೂರಾರು ವರ್ಷಗಳಿಂದ ಇದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸೌಹಾರ್ದತೆ ಇದೆಯಲ್ಲ, ಅದು ಸೋದೆಯ ದೊಡ್ಡ ಶಕ್ತಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಒಂದು ಶಾಲ್ಮಲಿಯ ನದಿಯ ದಂಡೆ ಮೇಲೆ ಇಷ್ಟು ಏನೋ ವಿವಿಧ ಸಿದ್ಧಾಂತಗಳು ಉಳ್ಳುವಂತಹ ಮಠಗಳು ಇದೆ ಅಂತಂದರೆ ನನಗೆ ಅನಿಸೋದು ಏನು ಅಂತಂದರೆ, ನಾನು ಒಂದು ಕಡೆ ತಿಳ್ಕೊಂಡಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಈ ಭಿನ್ನಾಭಿಪ್ರಾಯಗಳೇ ಕಾರಣ ಆಯಿತೇನೋ. ಆಂತರಿಕವಾಗಿ ಶೈವ, ವೀರಶೈವ, ರಾಮ ಇದೇನು ವಿಷ್ಣು ಶ್ರೇಷ್ಠ, ಶಿವಶ್ರೇಷ್ಠ ಅನ್ನುವಂತಹ ಈ ವಾದ ಪ್ರತಿವಾದಗಳೇ ಎಲ್ಲ ಒಂದು ಕಡೆ ಆಂತರಿಕವಾಗಿ ವಿಜಯನಗರದ ಪತನಕ್ಕೆ ಕಾರಣ ಆಯ್ತೇನೋ ಅಂತ ನಾನು ಓದಿದ್ದೆ. ಆದರೆ ಆ ಪತನ ನಮ್ಮ ಸಂಸ್ಥಾನಕ್ಕೆ ಆಗಬಾರದು ಅನ್ನುವಂತಹ ಇತಿಹಾಸದ ಎಚ್ಚರಿಕೆಯನ್ನು ಸೋದೆ ಅರಸರು ತೆಗೆದುಕೊಂಡ್ರೇನು ಅಂತ ನೀವು ಹೇಳಿದ ಮೇಲೆ ನನಗೆ ಈಗ ಭಾಸವಾಗ್ತಾ ಇದೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಅದು ಏನೋ ಗೊತ್ತಿಲ್ಲ. ನನಗೆ ಅನ್ಸೋದು ಅಂದರೆ ಬಹುಶಃ ಅಲ್ಲಿನ ಸೌಹಾರ್ದತೆಗೆ ಕಾರಣ ಆ ಕ್ಷೇತ್ರದ ಮಹಿಮೆನೇ ಇರಬೇಕು ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನು ಹೇಳದ್ನಲ್ಲ, ಮೊದಲಿಂದನೂ ಅಲ್ಲಿ ಎಲ್ಲ ಪಂಥದ ತಪಸ್ವಿಗಳು ತಪಸ್ ಮಾಡ್ತಾ ಇದ್ದ ಪ್ರದೇಶ. ಅಲ್ಲಿ ಮೊದಲಿಂದನೂ ಸೌಹಾರ್ದತೆ ಇದೆ ಅಲ್ಲಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡೋದಾದ್ರೆ ಹಯಗ್ರೀವ ಕ್ಷೇತ್ರ ಅಂತ ಕರೆಯೋದು ಕೂಡ ಇದೆ. ಆ ಸೋದಿಯ ಪ್ರಾಂತವನ್ನ, ಆ ಶಾಲ್ಮಲಿಯ ಈ ತಪೋವನ ಏನಿದೆ ಅದನ್ನೆಲ್ಲವನ್ನೂ ಕೂಡ ಹಯಗ್ರೀವ ದೇವರ ಕ್ಷೇತ್ರ ಅಂತ ಕೂಡ ಕರೆಯೋದಿದೆ. ಖಂಡಿತ ಪೌರಾಣಿಕವಾಗಿ ಹಯಗ್ರೀವ ಕ್ಷೇತ್ರವೂ ಹೌದು. ಇಂದಿಗೂ ನೀವು ಸೋದೆಯ ಮಠಕ್ಕೆ ಹೋದಾಗ ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್. ಎಕ್ಸಾಕ್ಟ್ಲಿ, ನಿಜ.